ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರಾಮಾಯಣದಲ್ಲಿ ಬರುವಂತ ಪ್ರಮುಖ ಪಾತ್ರಗಳಲ್ಲಿ ಒಂದಾದ ಕುಂಭಕರ್ಣನ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕುಂಭಕರ್ಣ ಅಂತ ಹೇಳಿದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ಆತ ತುಂಬಾ ನಿದ್ದೆ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು. ಆದ್ರೆ ಸ್ನೇಹಿತರೆ, ಅಸಲಿಗೆ ಈ ಕುಂಭಕರ್ಣ ಯಾರು, ಈತನ ಹಿನ್ನೆಲೆ ಏನು, ಯಾಕೆ ಅಷ್ಟು ನಿದ್ದೆ ಮಾಡ್ತಾ ಇದ್ದ, ಅದರಿಂದ ಇರೋಂತ ಪೌರಾಣಿಕ ಕತೆ ಏನು, ಜೊತೆಯಲ್ಲಿ ಮಹಾನ್ ಪರಾಕ್ರಮಿಯಾಗಿದ್ದಂತ ಕುಂಭಕರ್ಣ ಮರಣ ಹೊಂದಿದಾದ್ರು ಹೇಗೆ, ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕುಂಭಕರ್ಣನ ಹಿನ್ನೆಲೆ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ, ಈತ ವಿಶ್ರವ ಮತ್ತು ಕೈಕಶಿಯ ಮಗ, ಜೊತೆಯಲ್ಲಿ ರಾವಣನ ಸಹೋದರ ಕೂಡ ಹೌದು. ಸ್ನೇಹಿತರೆ, ಕುಂಭಕರ್ಣ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ದೈತ್ಯಾಕಾರದ ದೇಹವನ್ನ ಹೊಂದಿರ್ತಾನೆ. ತನ್ನ ಹಸಿವನ್ನು ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಕೈಗೆ ಸಿಕ್ಕಂತ ಪ್ರಾಣಿಗಳನ್ನ ಮತ್ತೆ ಮನುಷ್ಯರನ್ನ ತಿಂತಾ ಇರ್ತಾನೆ. ಇದರಿಂದ ಭಯಭೀತರಾದಂತ ಸಕಲ ಜೀವ ಚರಾಚರಗಳು ದೇವಲೋಕದ ಅಧಿಪತಿ ಇಂದ್ರದೇವನ ಮೊರೆ ಹೋಗ್ತಾರೆ. ಅದರಿಂದ ಇಂದ್ರದೇವ ಕುಂಭಕರ್ಣನ ವಿರುದ್ಧ ಯುದ್ಧ ಪ್ರಾರಂಭ ಮಾಡಿ ತನ್ನ ವಜ್ರಾಯುಧದಿಂದ ಹಲ್ಲೆ ಮಾಡ್ತಾನೆ. ಇದರಿಂದ ಕೋಪಗೊಂಡಂತ ಕುಂಭಕರ್ಣ ಇಂದ್ರದೇವನ ವಾಹನವಾದ ಐರಾವತ ಆನೆಯ ಒಂದು ದಂತವನ್ನೇ ಮುರಿದು ಬಿಡುತ್ತಾನೆ. ಜೊತೆಯಲ್ಲಿ ಅದರಿಂದ ಇಂದ್ರದೇವನನ್ನು ಅಟ್ಟಾಡಿಸಿ ಸೋಲಿಸುತ್ತಾನೆ. ಸ್ನೇಹಿತರೆ, ಇಷ್ಟು ಪರಾಕ್ರಮಿ ಶಾಲಿಯಾದ ಕುಂಭಕರ್ಣ ಅಸಲಿಗೆ ಯಾಕಷ್ಟು ನಿದ್ದೆ ಮಾಡ್ತಾ ಇದ್ದ ಅಂತ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ, ಸ್ನೇಹಿತರೆ, ಕುಂಭಕರ್ಣನ ಸಹೋದರ ರಾವಣ ಮಹಾನ್ ಶಿವಭಕ್ತ. ಶಿವನನ್ನ ಘೋರ ತಪಸ್ಸು ಮಾಡಿ ಒಲಿಸಿಕೊಂಡು ಅವನಿಗೆ ಬೇಕಾದಂತ ಎಲ್ಲ ವರವನ್ನು ಪಡ್ಕೊಂಡಿರ್ತಾನೆ. ಅದೇ ತರ ಕುಂಭಕರ್ಣ ಬ್ರಹ್ಮದೇವನನ್ನು ಒಲಿಸಿಕೊಂಡು ತನಗೆ ಬೇಕಾದ ಎಲ್ಲ ವರವನ್ನು ಪಡ್ಕೋಬೇಕು ಅಂತ ಇಚ್ಛೆ ಪಟ್ಟಿರ್ತಾನೆ. ಸ್ನೇಹಿತರೆ, ಅದೇ ರೀತಿ ಘೋರ ತಪಸ್ಸನ್ನು ಸಹ ಮಾಡ್ತಾನೆ. ಹೀಗೆ ಮಾಡ್ತಿರುವಾಗ ಇಂದ್ರದೇವ ಯಾವುದೇ ವರಗಳಿಲ್ದೇನೆ ಕುಂಭಕರ್ಣನನ್ನ ಯಾರು ಸೋಲ್ಸೋದಿಕ್ ಆಗ್ತಾ ಇಲ್ಲ. ಇನ್ನ ಬ್ರಹ್ಮದೇವನಿಂದ ವರಗಳು ಪಡ್ಕೊಂಡ ಅಂತ ಹೇಳಿದ್ರೆ ನಮ್ ಕೈಲಿ ಯಾರಿಗೂ ಈತನ್ನ ಸೋಲ್ಸೋದಿಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬ್ರಹ್ಮದೇವನ ಬಳಿ ಹೋಗಿ ಕುಂಭಕರ್ಣನಿಗೆ ಯಾವುದೇ ವರವನ್ನ ಕೊಡದೇ ಇರೋ ರೀತಿ ಬೇಡ್ಕೊಂತಾನೆ. ಆದ್ರೆ ಬ್ರಹ್ಮದೇವ ಕುಂಭಕರ್ಣ ನನಗಾಗಿ ಘೋರ ತಪಸ್ಸು ಮಾಡಿದ್ದಾನೆ, ಅವನು ಏನೇ ವರ ಕೇಳಿದ್ರು ನಾನು ಕೊಡ್ಲೇಬೇಕು, ಆದ್ರೆ ಆತ ಯಾವುದೇ ತರ ಶ್ರೇಷ್ಠ ವರಗಳನ್ನ ಕೇಳದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಂತ ಹೇಳಿ ಕುಂಭಕರ್ಣನ ಎದುರು ಪ್ರತ್ಯಕ್ಷ ಆಗ್ತಾನೆ. ಕುಂಭಕರ್ಣನಿಗೆ ಏನ್ ವರ ಬೇಕು ಕೇಳು ಅಂತ ಬ್ರಹ್ಮದೇವ ಹೇಳ್ತಾನೆ. ಆಗ ಕುಂಭಕರ್ಣ ಇಂದ್ರಾಸನ ಅಂದ್ರೆ ಇಂದ್ರನ ಸಿಂಹಾಸನವನ್ನು ಕೇಳ್ಬೇಕು ಅಂತ ಇಚ್ಛೆ ಪಟ್ಟಿರ್ತಾನೆ. ಆದ್ರೆ ಸರಸ್ವತಿ ದೇವಿ ಆತನ ನಾಲಿಗೆ ಮೇಲೆ ಕುಳಿತು ನಿದ್ರಾಸನ ಅಂದ್ರೆ ಮಲಗುವ ಹಾಸಿಗೆಯನ್ನು ವರವಾಗಿ ಕೇಳೋ ರೀತಿ ಆತನ ಮಾತನ್ನು ತೊದಲುವಂತೆ ಮಾಡ್ತಾಳೆ. ನಂತರ ನಿರ್ದೇವತ್ವ ಅಂದ್ರೆ ಸಕಲ ದೇವತೆಗಳ ವಿನಾಶವನ್ನು ಇಚ್ಛಿಸಿ ವರವನ್ನು ಕೇಳೋದಿಕ್ಕೆ ಇಚ್ಛೆ ಪಟ್ಟಿರ್ತಾನೆ. ಆದ್ರೆ ಸರಸ್ವತಿ ದೇವಿ ಮತ್ತೆ ಆತನ ನಾಲಿಗೆ ಮೇಲೆ ಕುಳಿತು ನಿದ್ರಾವತ್ವ ಅಂದ್ರೆ ನಿದ್ರೆಯನ್ನು ವರವಾಗಿ ಕೇಳೋ ರೀತಿ ಆತನು ತೊದಲುವಂತೆ ಮಾಡ್ತಾಳೆ. ಇದರಿಂದ ಗೊಂದಲಕ್ಕೀಡಾದ ಕುಂಭಕರ್ಣ ತನ್ನ ಸಹೋದರ ರಾವಣನ ಬಳಿ ನಡೆದಿದ್ದ ಎಲ್ಲದನ್ನು ವಿವರವಾಗಿ ಹೇಳ್ತಾನೆ. ಸ್ನೇಹಿತರೆ, ರಾವಣ ಮತ್ತೆ ಬ್ರಹ್ಮದೇವನನ್ನು ಪ್ರಾರ್ಥಿಸಿ ಕೇಳಿಕೊಂಡಾಗ ಬ್ರಹ್ಮದೇವ ಪ್ರತ್ಯಕ್ಷ ಆಗಿ ರಾವಣನಿಗೆ ಹೇಳ್ತಾನೆ, ಕುಂಭಕರ್ಣ ವರ್ಷದ 6 ತಿಂಗಳು ನಿರಂತರವಾಗಿ ನಿದ್ದೆ ಮಾಡ್ತಾನೆ. ನಂತರ ಎಚ್ಚರ ಆದ ಕುಂಭಕರ್ಣ ಆತನ ಹಸಿವು ತೀರಿದ ಮರುಕ್ಷಣವೇ ಮತ್ತೆ ನಿದ್ರೆಗೆ ಜಾರುತ್ತಾನೆ ಅಂತ ಹೇಳಿ ಬ್ರಹ್ಮದೇವ ಮಾಯ ಆಗ್ತಾನೆ. ಸ್ನೇಹಿತರೆ, ಈ ಒಂದು ಕಾರಣದಿಂದ ಕುಂಭಕರ್ಣ ಸಿಕ್ಕಾಪಟ್ಟೆ ನಿದ್ದೆ ಮಾಡೋದು ಅಂತ ಪೌರಾಣಿಕ ಕಥೆಗಳಲ್ಲಿ ಹೇಳಲಾಗುತ್ತೆ. ಇನ್ನು ಮಹಾನ್ ಪರಾಕ್ರಮಿಯಾಗಿದ್ದಂತ ಕುಂಭಕರ್ಣ ಮರಣ ಹೊಂದಿದಾದ್ರೂ ಹೇಗೆ ನೋಡ್ತಾ ಹೋದ್ರೆ ನಮ್ಮೆಲ್ಲರಿಗೂ ಒಂದು ಕ್ಷಣ ಬೇಜಾರಾಗೋದಂತೂ ನಿಜ. ಸ್ನೇಹಿತರೆ, ರಾವಣ ಸೀತೆಯನ್ನ ಅಪಹರಿಸಿರ್ತಾನೆ. ಆ ಸಮಯದಲ್ಲಿ ರಾಮ ಲಕ್ಷ್ಮಣರು ರಾವಣನ ವಿರುದ್ಧ ಯುದ್ಧವನ್ನ ಸಾರಿರ್ತಾರೆ. ಈ ಒಂದು ಯುದ್ಧದಲ್ಲಿ ರಾಮ ಲಕ್ಷ್ಮಣರು, ಸುಗ್ರೀವ, ಹನುಮಂತ ಮತ್ತೆ ವಾನರ ಸೇನೆ ಭಾಗವಹಿಸಿರ್ತಾರೆ. ರಾವಣನಿಗೆ ತಾನು ಸೋಲುವುದು ಬಹಳಷ್ಟು ಖಚಿತವಾದಾಗ ವಿಧಿ ಇಲ್ಲದೆ ತನ್ನ ಸೈನಿಕರಿಗೆ ತನ್ನ ಸಹೋದರ ಕುಂಭಕರ್ಣನನ್ನು ಯುದ್ಧಕ್ಕೆ ಕರೆತರಲು ಆದೇಶ ನೀಡ್ತಾನೆ. ಇತ್ತ ಗಾಢ ನಿದ್ರೆಯಲ್ಲಿ ಇರುವಂತ ಕುಂಭಕರ್ಣನನ್ನು ಎಚ್ಚರಗೊಳಿಸಲು ಸೈನಿಕರು ಹರಸಾಹಸ ಪಡುತ್ತಾರೆ. ಆತನ ಮೇಲೆ ದೈತ್ಯಾಕಾರದ ಆನೆಗಳನ್ನೆಲ್ಲ
ನಡೆಸ್ತಾರೆ. ಹಾಗೆ ಸೈನಿಕರೆಲ್ಲರನ್ನು ವಿವಿಧ ಬಗೆಯ ಆಯುಧಗಳಿಂದ ಆತನಿಗೆ ಚುಚ್ಚುವ ಮುಖಾಂತರ ಆತನನ್ನು ಎಚ್ಚರಗೊಳಿಸಲು ಪ್ರಯತ್ನ ಪಡ್ತಾರೆ. ಜೊತೆಯಲ್ಲಿ ಸಾವಿರಾರು ಸೈನಿಕರು ಆತನ ಕಿವಿ ಹತ್ತಿರ ಹೋಗಿ ಕಿರಿಚಾಡಲು ಪ್ರಾರಂಭಿಸುತ್ತಾರೆ. ಇದ್ಯಾವುದು ಆತನನ್ನು ಎಚ್ಚರಗೊಳಿಸೋದ್ರಲ್ಲಿ ಯಶಸ್ವಿ ಆಗೋದಿಲ್ಲ. ಕೊನೆಯಲ್ಲಿ ಸೈನಿಕರು ಕುಂಭಕರ್ಣನಿಗೆ ಇಷ್ಟವಾದಂತ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಆತನ ಹತ್ತಿರ ತಂದು ಇಡುತ್ತಾರೆ. ಅವುಗಳ ಸುವಾಸನೆಗೆ ಎಚ್ಚರಗೊಂಡಂತ ಕುಂಭಕರ್ಣ ಸಾವಿರ ಸೈನಿಕರು ತಿನ್ನೋ ಅಂತ ಆಹಾರವನ್ನ ತಾನೊಬ್ಬನೇ ತಿಂದು ಬಿಡುತ್ತಾನೆ. ನಂತರ ತನ್ನ ಸಹೋದರ ರಾವಣ ಇತ್ತ ರಾಮ ಲಕ್ಷ್ಮಣರ ವಿರುದ್ಧ ಯುದ್ಧ ಮಾಡ್ತಾ ಇರೋದು ರಾವಣನ ಬಳಿ ಹೋಗಿ ಬೇಡ್ಕೊಂತಾನೆ. ಶ್ರೀರಾಮರು ಸಾಕ್ಷಾತ್ ವಿಷ್ಣುವಿನ ಅವತಾರ, ಸೀತಾಮಾತೆಯು ಸಾಕ್ಷಾತ್ ಲಕ್ಷ್ಮಿಯ ಅವತಾರ, ದೇವತೆಗಳ ವಿರುದ್ಧ ನಾವು ಯುದ್ಧ ಮಾಡೋದು ಬೇಡ ಅಂತ ತನ್ನ ಸಹೋದರ ರಾವಣನ ಹತ್ತಿರ ಬೇಡ್ಕೊಂತಾನೆ ಕುಂಭಕರ್ಣ. ಇದ್ಯಾವುದನ್ನು ಲೆಕ್ಕಿಸದೆ ರಾವಣ ಕುಂಭಕರ್ಣನಿಗೆ ಯುದ್ಧ ಮಾಡೋದಿಕ್ಕೆ ಆದೇಶ ನೀಡ್ತಾನೆ. ತನ್ನ ಸಹೋದರನ ಮೇಲಿದ್ದ ಪ್ರೀತಿ ಮತ್ತು ಸ್ವಾಮಿ ನಿಷ್ಠೆ ಜೊತೆಯಲ್ಲಿ ರಾಜ್ಯದ ಜನರಿಗೋಸ್ಕರ ಕುಂಭಕರ್ಣ ರಾಮ ಲಕ್ಷ್ಮಣರ ವಿರುದ್ಧ ಯುದ್ಧ ಪ್ರಾರಂಭಿಸುತ್ತಾನೆ. ಸ್ನೇಹಿತರೆ, ಕುಂಭಕರ್ಣನ ದೈತ್ಯಾಗಾತ್ರದ ದೇಹವನ್ನ ನೋಡಿದ ವಾನರ ಸೇನೆ ಒಂದು ಕ್ಷಣ ಬೆಚ್ಚಿ ಬೀಳುತ್ತವೆ. ಸುಗ್ರೀವ ವಾನರ ಸೇನೆಗೆ ಕೊಟ್ಟಂತ ಧೈರ್ಯದಿಂದ ಆ ವಾನರ ಸೇನೆ ಕುಂಭಕರ್ಣನ ವಿರುದ್ಧ ಯುದ್ಧವನ್ನ ಪ್ರಾರಂಭ ಮಾಡ್ತವೆ. ಕೈಗೆ ಸಿಕ್ಕ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನ ಕುಂಭಕರ್ಣನ ಮೇಲೆ ಎಸ್ದು ದಾಳಿ ಮಾಡ್ತವೆ. ಆದರೆ ಕುಂಭಕರ್ಣ ಆ ದೊಡ್ಡ ದೊಡ್ಡ ಬಂಡೆಗಳನ್ನು ಕ್ಷಣದಲ್ಲಿಯೇ ಕೈಯಿಂದ ಪುಡಿ ಮಾಡಿ ಬಿಸಾಕ್ತಾನೆ. ನಂತರ ಸುಗ್ರೀವ ಕುಂಭಕರ್ಣನ ವಿರುದ್ಧ ಯುದ್ಧ ಪ್ರಾರಂಭ ಮಾಡ್ತಾನೆ. ಆದರೆ ಕುಂಭಕರ್ಣ ತನ್ನ ದೈತ್ಯಗಾತ್ರದ ಪಾದಗಳಿಂದ ಸುಗ್ರೀವನನ್ನು ಒಂದೇ ಬಾರಿ ತುಳಿದು ಬಿಡುತ್ತಾನೆ. ಆದರೆ ಸುಗ್ರೀವನಿಗೆ ಅದರಿಂದ ಏನೂ ಆಗೋದಿಲ್ಲ. ಇದನ್ನೆಲ್ಲ ಗಮನಿಸಿದ ಹನುಮಂತ ಕುಂಭಕರ್ಣನ ದೈತ್ಯಗಾತ್ರದ ದೇಹದಂತೆಯೇ ತನ್ನ ದೇಹವನ್ನು ಹೆಚ್ಚಿಸಿ ಆತನ ವಿರುದ್ಧ ಯುದ್ಧ ಪ್ರಾರಂಭಿಸುತ್ತಾರೆ. ಕುಂಭಕರ್ಣ ಮತ್ತು ಹನುಮಂತನ ಯುದ್ಧ ಯಾವ ಮಟ್ಟಿಗೆ ಬಲಿಷ್ಠವಾಗಿ ಇತ್ತು ಅಂತ ಹೇಳಿದ್ರೆ, ಅವರು ಯುದ್ಧ ಮಾಡಿ ಇಬ್ರು ಒಂದೇ ಸಲ ಕೆಳಗಡೆ ಬೀಳ್ತಾರೆ. ಇಡೀ ಭೂಮಂಡಲನೇ ಒಂದು ಕ್ಷಣ. ನಂತರ ಕುಂಭಕರ್ಣ ತನ್ನ ವಿರುದ್ಧ ಯುದ್ಧ ಮಾಡಕ್ಕೆ ಬಂದಿದ್ದಂತ ವಾನರ ಸೇನೆಯನ್ನೆಲ್ಲ ಒಂದೇ ಬಾರಿ ಸಾಯಿಸೋದಕ್ಕೆ ಮುಂದಾಗ್ತಾನೆ. ಆಗ ಶ್ರೀರಾಮ ದೇವರು ತನ್ನ ವಾಯು ಅಸ್ತ್ರದಿಂದ ಕುಂಭಕರ್ಣನ ಒಂದು ಕೈಯನ್ನೇ ಕತ್ತರಿಸಿ ಬಿಡುತ್ತಾರೆ. ಆದರೂ ಯುದ್ಧ ನಿಲ್ಲಿಸದ ಕುಂಭಕರ್ಣ ಮುಂದೆ ಬರುತ್ತಾನೆ. ನಂತರ ಶ್ರೀರಾಮ ದೇವರು ಮತ್ತೆ ತನ್ನ ಇಂದ್ರಾಸ್ತ್ರದಿಂದ ಆತನ ಮತ್ತೊಂದು ಕೈಯನ್ನ ಕತ್ತರಿಸಿ ಬಿಡುತ್ತಾರೆ. ಆದರೂ ನಿಲ್ಲಿಸದ ಕುಂಭಕರ್ಣ ಮುಂದೆ ಬಂದಾಗ ಶ್ರೀರಾಮ ದೇವರು ಆತನ ಶಿರವನ್ನೇ ಕತ್ತರಿಸಿ ಬಿಡುತ್ತಾರೆ. ನಂತರ ಕುಂಭಕರ್ಣ ತನ್ನ ಸೋಲನ್ನು ಒಪ್ಪಿಕೊಂಡು ಸಾಕ್ಷಾತ್ ವಿಷ್ಣುವಿನ ಅವತಾರವಾದ ಶ್ರೀರಾಮನ ದೈವತ್ವವನ್ನು ಒಪ್ಪಿಕೊಳ್ಳುತ್ತಾನೆ. ನಂತರ ತನ್ನ ಸಹೋದರ ರಾವಣನ ಆದೇಶದಂತೆ ಯುದ್ಧ ಪ್ರಾರಂಭಿಸಿದ್ದಾಗಿ ಶ್ರೀರಾಮರ ಹತ್ತಿರ ಹೇಳಿಕೊಳ್ಳುತ್ತಾನೆ. ನಂತರ ಕುಂಭಕರ್ಣ ಪ್ರಾಣ ಬಿಡುತ್ತಾನೆ. ಸ್ನೇಹಿತರೆ, ಕುಂಭಕರ್ಣ ಒಬ್ಬ ಮಹಾನ್ ಪರಾಕ್ರಮಿ, ಪ್ರೀತಿ ವಾತ್ಸಲ್ಯಕ್ಕೆ ಮತ್ತು ಸ್ವಾಮಿ ನಿಷ್ಠೆಗೆ ಹೆಸರುವಾಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಶುಭ ದಿನ.